ದೆಹಲಿ ಬಾಂಬ್ ಸ್ಫೋಟ ಪ್ರಕರಣ ಅಲ್ ಫಲಾಹ ವಿವಿ ಸೇರಿ 25 ಕಡೆ ಇಡಿ ದಾಳಿ. ನವೆಂಬರ್ 10ರಂದು ಕೆಂಪುಕೋಟೆಯ ಬಳಿ ಸ್ಫೋಟವಾಗಿತ್ತು. ಹರಿಯಾಣದಲ್ಲಿರುವಂತಹ ಅಲ್ ಫಲಾಹ್ ಈ ಒಂದು ವಿಶ್ವವಿದ್ಯಾಲಯ, ಅದರ ಜೊತೆಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳ ಸಂಬಂಧಿಸಿದಂತಹ ಸಾಕಷ್ಟು ವಿಚಾರಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ. ದೆಹಲಿ ಬಾಂಬ್ ಸ್ಫೋಟ ಪ್ರಕರಣ ಅಲ್ ಫಲಾಲ್ ವಿವಿ ಸೇರಿ 25 ಕಡೆ ಇಡಿ ದಾಳಿ. ನವೆಂಬರ್ 10ರಂದು ಕೆಂಪುಕೋಟೆಯ ಬಳಿ ಸ್ಫೋಟವಾಗಿರುವಂತಹ ಬಾಂಬ್ ಹರಿಯಾಣದಲ್ಲಿರುವಂತಹ ಅಲ್ ಫಲಾಲ್ ವಿಶ್ವವಿದ್ಯಾಲಯ, ಅದರ ಜೊತೆ ಸಂಬಂಧ ಹೊಂದಿರುವಂತಹ ವ್ಯಕ್ತಿಗಳಿಗೆ ಸಂಬಂಧಿಸಿದಂತಹ ದೆಹಲಿ ಮತ್ತು ಫರೀದಾಬಾದ್ನ 25 ಸ್ಥಳಗಳಲ್ಲಿ ಇಡಿ ಶೋಧ. ವೈಟ್ ಕಾಲರ್ ಫರೀದಾಬಾದ್ ಭಯೋತ್ಪಾದಕರ ಘಟಕದಲ್ಲಿ ಆರೋಪಿಗಳಾಗಿದ್ದಂತಹ ಇತರರು ಕೆಲಸ ಮಾಡಿದಂತಹ ವಿಶ್ವವಿದ್ಯಾಲಯ ಮತ್ತು ಸಂಸ್ಥೆಯ ಮಾಲೀಕರನ್ನ ಒಳಗೊಂಡಂತೆ ಹಣಕಾಸಿನ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಹಣ ಅಕ್ರಮ ವರ್ಗಾವಣೆ ತಡೆ ಕಡ್ಡಾಯದ ಅಡಿ ಇಡೀ ಪ್ರಕರಣ ದಾಖಲಿಸಿ ತನಿಖೆ. ಬೆಳಗ್ಗೆ 5 ಗಂಟೆಯಿಂದ ಅಧಿಕಾರಿಗಳು ದೆಹಲಿಯಲ್ಲಿರುವಂತಹ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿ, ಸಂಸ್ಥೆಯ ಟ್ರಸ್ಟಿಗಳ ಮೇಲೆ ದಾಳಿಯನ್ನ ನಡೆಸಿ ತನಿಖೆ. ವಿಶ್ವವಿದ್ಯಾಲಯ ಅಧ್ಯಕ್ಷ ಜಾವೇದ್ ಅಹಮದ್ ಸಿಕ್ಕಿರಿ ಈ ಒಂದು ನಿವಾಸದ ಮೇಲೂ ಕೂಡ ದಾಳಿಯನ್ನ ನಡೆಸಿರುವಂತದ್ದು. ಎಸ್ ವೀಕ್ಷಕರೇ, ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದಿರುವಂತಹ ದುರಂತದ ಬಗ್ಗೆ ನಾನು ಹೇಳಬೇಕು ಅಂತೇನಿಲ್ಲ. ಅದು ಎಲ್ಲೆಲ್ಲಿವರೆಗೆ ಹೋಗಿತ್ತು, ಯಾವ್ಯಾವ ವೈದ್ಯರು ಜೊತೆಗೂಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ದೆಹಲಿಯಲ್ಲಿ ಆತ್ಮಾಹುತಿ ದಾಳಿಯನ್ನ ನಡೆಸಿದ್ದಂತಹ ಭಯೋತ್ಪಾದಕ ಆಗಿರುವಂತಹ ಮೊಹಮ್ಮದ್ ಉಮರ್ ನಬಿಯ ಹಳೆಯ ವಿಡಿಯೋ ಬೆಳಕಿಗೆ ಬಂದಿತ್ತು. ಸೊ ದೆಹಲಿ ಸ್ಫೋಟಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಇಲ್ಲಿ ನಡೀತಾ ಇತ್ತು. ಆ ಒಂದು ವಿಡಿಯೋದಲ್ಲಿ ಭಯೋತ್ಪಾದಕ ಉಮರ್ ಆತ್ಮಾಹುತಿ ಬಾಂಬ್ನ ಬಗ್ಗೆಯೂ ಕೂಡ ಮಾತನಾಡ್ಕೊಂಡಿದ್ದ. ಇನ್ನೊಂದಂದ್ರೆ ಆತ್ಮಾಹುತಿ ಬಾಂಬ್ ದಾಳಿಯನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಜನರು ಮಾಡಿರುವಂತಹ ತಪ್ಪು ಎಂದರೆ ಬಾಂಬ್ ದಾಳಿ ಅಥವಾ ಆತ್ಮಾಹುತಿ ಬಾಂಬ್ ದಾಳಿಯ ಕಲ್ಪನೆ ನಿಜವಾಗಿಯೂ ಏನೊಂದು ಅರ್ಥ ಮಾಡಿಕೊಳ್ಳಲು ವಿಫಲವಾಗಿದ್ದಾರೆ ಅಂತ ಹೇಳಿ ಇಷ್ಟು ಉದ್ದ ಸಹಸ್ರ ಅರ್ಚನೆ ತರ ಮಾತನಾಡಿದ್ದ. ಆತ್ಮಾಹುತಿ ಬಾಂಬ್ ದಾಳಿ ಅಂತಂದ್ರೆ ನೀ ಏನ್ ಅನ್ಕೊಂಡಿದ್ದೆ ಉಮರ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಒಂದು ದೇಶವನ್ನ ಹಾಳು ಮಾಡಬೇಕು ಅಂತ ಯಾವ ಒಂದು ಧರ್ಮದಲ್ಲಿ ಬರ್ಕಟ್ಟಿದ್ದಾರೆ ಅಂತ ಸ್ವಲ್ಪ ನನಗೆ ಹೇಳ್ಬಿಟ್ರೆ ನಾನು ಅದಕ್ಕಂತೀನಿ. ನನಗೂ ಸ್ವಲ್ಪ ಜನರಲ್ ನಾಲೆಜ್ ಬರುತ್ತಪ್ಪ. ಸೊ ಆ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಆತ್ಮಾಹುತಿ ಬಾಂಬ್ ದಾಳಿಯನ್ನ ನಾನೇನೋ ಮಾಡಿದೆ, ನಾನೇನೋ ಕಿತ್ತು ದಬಾಕಿದೆ ಅನ್ನೋ ಥರದಲ್ಲಿ ಹೇಳಕ್ಕೆ ಹೋಗಬೇಡಿ. ನಾನು ಎಲ್ಲಿದ್ದೆ, ಬೆಳಗ್ಗೆ 5 ಗಂಟೆಯಿಂದ ಅಧಿಕಾರಿಗಳು ದೆಹಲಿಯಲ್ಲಿರುವಂತಹ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿಯಲ್ಲಿದ್ದಾರೆ. ಸಂಸ್ಥೆಯ ಟ್ರಸ್ಟ್ಗಳ ಮೇಲೆ ದಾಳಿಯನ್ನ ನಡೆಸಿ ತನಿಖೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ವಿಶ್ವವಿದ್ಯಾಲಯದ ಅಧ್ಯಕ್ಷ ಜಾವೇದ್ ಅಹಮದ್ ಸಿದ್ದಿಕಿ ನಿವಾಸದಲ್ಲಿ ದಾಳಿಯನ್ನ ಮಾಡಲಾಗಿದ್ದು, ಹರಿಯಾಣದ ಅಲ್ ಫಲಾಲ್ ಈ ಒಂದು ವಿಶ್ವವಿದ್ಯಾಲಯದಲ್ಲೂ ಕೂಡ ಸರಿಯಾಗಿ ಹುಡುಕ್ತಾ ಇರುವಂಥದ್ದು. ಇನ್ನು ಹಣ ವರ್ಗಾವಣೆ, ಅಕ್ರಮ ವರ್ಗಾವಣೆ ತಡೆ ಕಾಯ್ದೆಯ ಅಡಿಯಲ್ಲಿ ಇಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಏನು ವ್ಯವಸ್ಥೆಗಳು ಬೇಕೋ ಅವರೆಲ್ಲ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಆರೋಪಿಯಾಗಿದ್ದಂಥ ಆತ್ಮಾಹುತಿ ಬಾಂಬರ್ ಆಗಿದ್ದಂಥ ಉಮರ್ನ ಒಂದಿಷ್ಟು ಖಾತೆಗಳನ್ನು ಕೂಡ ನೋಡ್ಲಾಗ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.